ಅವನು ಬುದ್ಧಿವಂತಿಕೆಯಿಂದ ಕೃಷ್ಣನ್ಗೆ ಆ ಇಮೇಜ್ ಬಂದು ಅವನೇ ಬರ್ಸಿರೋದು ಅದು. ಓ ಹಂಗೆ. ಡೈರೆಕ್ಟರ್ ಕೃಷ್ಣನ್ ಕಮಾಲ್ ಅದು. ಆಕ್ಟರ್ ಕೃಷ್ಣನ್ನ ರೊಮ್ಯಾಂಟಿಕ್ ಫೇಸೇ ಅಲ್ದಲ್ಲೇ ಇರೋಂತ ಒಬ್ಬ ಹುಡುಗನ್ನ ರೊಮ್ಯಾಂಟಿಕ್ ಬಾಯ್ ಅಂತ ಕನ್ವಿನ್ಸ್ ಮಾಡಿರೋದು ಡೈರೆಕ್ಟರ್ ಕೃಷ್ಣನ್ ಟ್ಯಾಲೆಂಟ್ ಅದು. ಸೊ ಆ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ ಕೃಷ್ಣನ್ಗೆ ಹೋಗುತ್ತೆ. ನಾಟ್ ಆಕ್ಟರ್. ಆಕ್ಚುಲಿ ನಾನು ಇಮೇಜ್ ಚೇಂಜ್ ಮಾಡ್ಬೇಕು ಅಂತ ಏನ್ ಮಾಡಿದ್ ಸಿನಿಮಾ ಅಲ್ಲ ಅದು. ನಾನ್ ಸುಮ್ನೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ದು. ಅದ್ ನೋಡಿದ್ರೆ ಜನ ಅದಾದ್ಮೇಲೆ ಜನ ಅಲ್ಲ ಸಾರಿ ಇಂಡಸ್ಟ್ರಿ ಅವರು ಜಾಸ್ತಿ ಅದೇ ತರ ಸಿನಿಮಾಗಳು ತಗೊಂಡ್ಬಂದ್ರು ಅಷ್ಟೇ. ನೀವು ಗಮನಿಸಿರ್ಬೋದು ಇನಿಷಿಯಲ್ ಡೇಸ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಷ್ಟೇನೆ. ಹೌದು. ಅವ್ರು ಹಂಗಿದ್ರು ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ಗಳು, ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್, ಇಂಥ ಕ್ಯಾರೆಕ್ಟರ್ಗಳೇ ಮಾಡಿದವರು. ಅಂಟಿಲ್ ಅವರಿಗೆ ಜಂಜೀರ್ ಅನ್ನೋ ಒಂದು ಸಿನಿಮಾ ಆಕ್ಷನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಗೋರು ಅವರು ಎಲ್ಲ ಸಾಫ್ಟ್ ಪಿಕ್ಚರ್ಗಳು ಮಾಡಿರೋದು. ಹೌದು. ತೆಲುಗಲ್ಲಿ ಮಹೇಶ್ ಬಾಬು ಅಷ್ಟೇನೆ ಎಲ್ಲ ರೊಮ್ಯಾಂಟಿಕ್ ಚಾಕ್ಲೇಟ್ ಬಾಯ್ ಅಂತ ಅವ್ರು ಹಂಗೆ ಇದ್ದಿದ್ದಲ್ವಾ. ನೋಡಕ್ಕೆ ಚಾಕ್ಲೇಟ್ ಬಾಯಿ, ಚಾಕ್ಲೇಟ್ ಹೀರೋ, ಆ ಥರದ ಕ್ಯಾರೆಕ್ಟರ್ಗಳೇ ಮಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಆಕ್ಟರ್ಗಳು ದೇ ಆರ್ ಬಾರ್ನ್ ಟು ಡೂ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅನ್ನೋದು ಅವ್ರು ಕರೆಕ್ಟ್ ಆಗಿರೋದು. ಅಮಿತಾಬ್ ಬಚ್ಚನ್ಗೆ ಒಂದು ಜಂಜೀರ್ ಸಿಕ್ತು, ಮಹೇಶ್ ಬಾಬು ಅವ್ರಿಗೆ ಒಂದು ಒಕ್ಕಡು ಸಿಕ್ತು. ಒಕ್ಕಡುವಿಂದ ಈ ಬಿಕೇಮ್ ಆಕ್ಷನ್ ಹೀರೋ. ಸೊ ಡಾರ್ಲಿಂಗ್ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಇವಾಗ ಅಲ್ಲ ಆಕ್ಚುಲಿ ಅದು ತುಂಬಾ ಸೂಟ್ ಆಗೋದು ಅದೇ ಅವರಿಗೆ. ಅಲ್ಲಿಂದಾನೇ ನೋಡಿ ಅವ್ರ ಕೆರಿಯರ್ ಗ್ರಾಫೇ ಬೇರೆ ಆಗೋಯ್ತು ಅವ್ರಿಬ್ಬರದು.